ನಮಸ್ಕಾರ. ಶರ್ಟ್ ನೋಡ್ತಾ ಇದ್ದೀರಲ್ಲ, ನಾನು ಹಳೇ ಶರ್ಟ್ ತಗೊಂಡಿದ್ದೀನಿ. ನೀವು ಯಾವುದೇ ಕಲರ್ ಶರ್ಟ್ ಬೇಕಾದರೂ ತಗೋಬೋದು. ತುಂಬ ಹಳೇದಾಗೋಗಿರೋದು ಇಲ್ಲ ಹರಿದೋಗಿರೋದು. ಇದು ಸ್ವಲ್ಪ ಹರಿದೋಗಿದೆ ಹಿಂದ್ಗಡೆ. ನಾನು ಅದಕ್ಕೆ ಈ ಥರ ಶರ್ಟ್ಸ್ ಏನಾಗುತ್ತೆ, ನಾವು ಯಾರಿಗೂ ಕೊಡೋಕ್ಕೂ ಆಗಲ್ಲ, ಇನ್ನು ಯೂಸ್ ಮಾಡೋಕ್ಕೂ ಆಗಲ್ಲ. ನಾವೇನು ಮಾಡ್ತೀವಿ, ಎಲ್ಲ ಶರ್ಟ್ಸ್ ಹಾಗೆ ಇಟ್ಬಿಟ್ಟಿರ್ತೀವಿ, ಹಿಂದೆ ಹಾಕಿರ್ತೀವಲ್ಲ. ಮೊದಲು ಬಟನ್ಸ್ ಹಾಕ್ಕೊಬಿಡ್ಬೇಕು. ಮೇಲೆವರೆಗೂ ಬಟನ್ಸ್ ಹಾಕ್ಕೊಬಿಟ್ಟು ಕೆಳಗಡೆ ಭಾಗ ಮತ್ತು ಸೈಡಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ಹಿಂಗೆ ತೋರಿಸ್ತಾ ಇದ್ದೀನೋ ಸೇಮ್ ಹಿಂಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಸೈಡಲ್ಲಿ ಆಯ್ತಲ್ಲ, ಮತ್ತು ಈ ಸೈಡಲ್ಲಿ ಹಿಂಗೆ ಕರೆಕ್ಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ, ನೀವು ಬೇರೆ ಕಲರಲ್ಲಿ ಬೇಕಾದರೆ ಪ್ಲೈನ್ ಕಲರ್ ಇದೆ ನಮ್ಮ ಮನೆಯಲ್ಲಿ, ಇಲ್ಲ ಡಬಲ್ ಕಲರು. ಒಂದೊಂದು ಶರ್ಟ್ ಏನಾಗಿರುತ್ತೆ, ನಾವು ಹಂಗೆ ಇಟ್ಬಿಟ್ಟಿರ್ತೀವಿ, ಅಂದರೆ ಸ್ವಲ್ಪ ಹಳೇದಾಗಿರುತ್ತೆ, ಸ್ವಲ್ಪ ಇಲ್ಲ ಹರಿದೋಗಿರುತ್ತೆ. ಆ ಶರ್ಟ್ಸ್ ನಾವೇನು ಮಾಡ್ತೀವಿ, ಯೂಸ್ ಮಾಡ್ದಿರಾ ಹಂಗೆ ಬಟ್ಟೆ ಮೂಟೆ ಎಲ್ಲ ಕಟ್ಬಿಟ್ಟು ಮೇಲೆ ಎಲ್ಲನ ಹಾಕ್ಬಿಟ್ಟಿರ್ತೀವಲ್ಲ, ಅದ್ರ ಬದಲು ನೀವು ಇದನ್ನು ಈ ಥರ ರಿಯೂಸ್ ಮಾಡ್ಕೋಬೋದು. ನಾನು ನಮ್ಮ ಮನೇಲಿ ಶರ್ಟ್ಸ್ ಇದ್ದರೆ ಈ ಥರನೇ, ನಾನು ಅದೇನು ಹಂಗೆ ಇಡಲ್ಲ, ಅದರಲ್ಲಿ ಏನಾದರೂ ಒಂದು ಮಾಡ್ಕೊತೀವಲ್ಲ. ನೋಡಿ, ಇವಾಗ ಸೈಡಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಪೂರ್ತಿ ಲಾಸ್ಟ್ ಎಡ್ಜಸ್ಗಳು ಕಟ್ ಮಾಡಿಬಿಟ್ಟೆ. ಮತ್ತು ಸೈಡ್ಸ್ ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ 4 ಎಡ್ಜಸ್ ಇದೆಯಲ್ಲ, 4 ಸೈಡ್ಸ್ ಇರುತ್ತೆ. 4 ಸೈಡಲ್ಲಿ ಸೇಮ್ ಇದೇ ಥರನೇ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಒಂದು ಸೈಡ್ ಕಟ್ ಮಾಡಿಬಿಟ್ಟೆ. ಮತ್ತು ಈ ಸೈಡಲ್ಲಿ 2 ಕಡೆನೂ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ. ನೋಡಿ, ಒಂದು ಸೈಡ್ 3 ಸೈಡ್ ಆಯಿತು, ಇದು 4ನೇ ಸೈಡು. ಸೇಮ್ ಕಟ್ ಮಾಡ್ಕೊಂಡ್ಮೇಲೆ ಆ ಮೇಲೆದೆ ಮತ್ತು ತಿರುಗಿಸ್ಬಿಟ್ಟು ಹಾಕಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಮೇಲೆ ಭಾಗನೂ ಒಳಗಡೆಗೆ ಹಾಕ್ಕೊಂಡಿದ್ದೀವಿ. ಇವಾಗ ಮಿಷಿನಲ್ಲಿ ನಾನು ತೋರಿಸ್ಕೊಟ್ಟಂಗೆ ಹೊಲಿಗೆ ಹಾಕ್ಕೊಂಡು ಬರಬೇಕು. ಇಲ್ಲ ನಮ್ಮ ಮನೆಯಲ್ಲಿ ಮಿಷಿನ್ ಇಲ್ಲ ಅನ್ನೋರು, ಹೊಲಿಗೆ ಯಂತ್ರ ಇಲ್ಲ ಅನ್ನೋರು, ಸೂಜಿ ದಾರದಲ್ಲೇ ದೂರ ಹೊಲಿಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮತ್ತು ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ, ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಮತ್ತು ಈ ಬಟನ್ಸ್ ತೆಗೆದುಬಿಡಿ, ಮಧ್ಯದಲ್ಲಿ ಇತ್ತಲ್ವ, ಈ ಬಟನ್ಸ್ ನೀಟಾಗಿ ತೆಗೆದುಬಿಟ್ಟು ಮತ್ತು ನೇರವಾಗಿ ತಿರುಗಿಸ್ಬಿಡಿ. ನೋಡಿ, ನೇರವಾಗಿ ತಿರುಗಿಸ್ಬಿಡ್ತಾ ಇದ್ದೀನಿ. ನೇರವಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ಇವಾಗ ಹಿಡ್ಕೊಳ್ಳೋಕ್ಕೆ ತಿರುಗಿಸಿದ್ದಾದಮೇಲೆ ಇದಕ್ಕೆ ಪಟ್ಟಿ ಬೇಕಲ್ವ ಹಿಡ್ಕೊಳ್ಳೋಕ್ಕೆ. ನಾನು ಆ ಬಟ್ಟೆದು ಶರ್ಟ್ದೆ ಸ್ಲೀವ್ಸ್ ಇತ್ತಲ್ಲ, ಈ ಸ್ಲೀವ್ಸಲ್ಲಿ ಪಟ್ಟಿ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೀವು ಹಿಡ್ಕೊಳ್ಳೋಕ್ಕೆ ಪಟ್ಟಿ ಅದರದ್ದೇ ಸ್ಲೀವ್ಸ್ ಇರುತ್ತಲ್ಲ, ಸ್ಲೀವ್ಸಲ್ಲೇ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಬಿಟ್ಟು ಇದನ್ನು ನೀವು ಹೊಲಿಗೆ ಯಂತ್ರದಲ್ಲೇ ನಾನು ಹೊಲ್ಕೊತಾ ಇದ್ದೀನಿ. ಅಕಸ್ಮಾತಾಗಿ ಇವಾಗ ನಮ್ಮ ಮನೇಲಿ ಹೊಲಿಗೆ ಯಂತ್ರ ಇಲ್ಲ, ನಾವೇನು ಮಾಡೋದು ಅಂತಂದರೆ ಸೂಜಿ ದಾರ, ಏನಿಲ್ಲ, ಸೂಜಿ ದಾರದಲ್ಲೇ ಕೈಯಲ್ಲೇ ಹೊಲ್ದುಬಿಡಿ. ಸ್ವಲ್ಪ ದೂರ ಅಂದರೆ ಹೊಲಿಗೆ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ, ಬಾಳಿಕೆ ಬರುತ್ತೆ, ಹಂಗೇನಿಲ್ಲ. ನೋಡಿ, ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಬಿಡಿ. ನೀವು ಕೂಡ 2 ಪಟ್ಟಿ ಬೇಕು ನಮಗೆ, 2 ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ. 2 ಪಟ್ಟಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ, ಫೋಲ್ಡ್ ಮಾಡಿಬಿಟ್ಟು ನಾನು ಹೊಲಿಗೆ ಮತ್ತು ಅದು ಆ ಶರ್ಟ್ಗೆ ಹೊಲ್ದುಬಿಟ್ಟಿದ್ದೀನಿ. ಇದ್ರ ಒಳಗಡೆಗೆ ನೀವು ಬಟ್ಟೆಗಳಿಡ್ಬೋದು. ಇವಾಗ ಮಕ್ಕಳದೆಲ್ಲ ಬಟ್ಟೆಗಳೇನಾಗಿರುತ್ತೆ, ಮಕ್ಕಳದು ಸಾಮಾನ್ಯವಾಗಿ ಜಾಸ್ತಿನೇ ಇರುತ್ತೆ ಸ್ವಲ್ಪ ಬಟ್ಟೆಗಳು. ಅವ್ನು ಹೆಂಗಂದರೆ ಹಂಗೆ ಇಟ್ಬಿಟ್ಟಿರ್ತಾರೆ ಮಕ್ಕಳು. ಇವಾಗ ಸ್ವಲ್ಪ ಎಲ್ಲನ್ನ ಹೋಗೋ ಬಟ್ಟೆಗಳು ನೀಟಾಗಿ ಇದರಲ್ಲೇ ಜೋಡಿಸಿ ಎತ್ತಿಕ್ಕೋಬೋದು. ಇಲ್ಲ ಟೀ ಶರ್ಟ್ಸು, ನಿಕ್ಕರ್ಗಳು ಇಡ್ಬೋದು, ಇಲ್ಲ ಬನೀನ್ಸ್ ಇದೆ, ಬನೀನು, ಆ ಥರ ಒಂದು ಮಕ್ಕಳದೆಲ್ಲ ಬಟ್ಟೆಗಳು ನೀಟಾಗಿ ಜೋಡಿಸ್ಬಿಟ್ಟು ಈ ಥರ ಬಟನ್ ಹಾಕಿ ಇಟ್ಬಿಡ್ಬೋದು. ಇದರಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆನೇ ಹಿಡಿಯುತ್ತೆ. ನೋಡ್ತಾ ಇದ್ದೀರಲ್ಲ ನೀವು ಕೂಡ, ಒಂದು 2 ಈ ಥರ ಮಾಡಿ ಇಟ್ಕೊಬಿಟ್ಟಿದ್ದೀರಿ ಅಂದರೆ ಮಕ್ಕಳದೆಲ್ಲ ಬಟ್ಟೆನೂ ಸ್ವಲ್ಪ ಇದರಲ್ಲೇ ಚೆನ್ನಾಗಿರೋ ಬಟ್ಟೆಗಳು, ಇಲ್ಲ ಡೈಲಿ ಯೂಸ್ ಬಟ್ಟೆಗಳು ಅವ್ರು ಕಿತ್ತಾಕ್ತಾ ಇರ್ತಾರಲ್ಲ, ನೀವು ವಾಶ್ ಮಾಡಿದಾದ್ಮೇಲೆ ಬಟ್ಟೆಗಳು ಫೋಲ್ಡ್ ಮಾಡಿ ಇದರಲ್ಲಿ ನೀಟಾಗಿ ಇಟ್ಬಿಡ್ಬೋದು. ಇಲ್ಲ 2 ಮಾಡ್ಕೊಂಡಿದ್ದೀರಂದರೆ ಒಂದರಲ್ಲಿ ಶರ್ಟ್ಸು, ಟೀ ಶರ್ಟ್ಸ್ ಇಟ್ಬಿಟ್ಟು ಇನ್ನೊಂದರಲ್ಲಿ ಅವ್ರ ಪ್ಯಾಂಟ್ಸು, ನಿಕ್ಕರ್ಸ್ ಎಲ್ಲ ನೀಟಾಗಿ ಇಡ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.